ನಮಸ್ಕಾರ ಸ್ನೇಹಿತರೆ, ಗೆಳೆಯರೇ. ಭಾರತ ಪ್ರಜಾಪ್ರಭುತ್ವ ದೇಶ. ಚುನಾವಣೆ ಈ ಪ್ರಜಾಪ್ರಭುತ್ವದ ಹಬ್ಬ ಅಂತಾನೆ ಈ ದೇಶದಲ್ಲಿ ಹೇಳಲಾಗುತ್ತೆ. 5 ವರ್ಷಕ್ಕೊಮ್ಮೆ ನಡೆಯುವ ಈ ಹಬ್ಬದಲ್ಲಿ ಜನರು ತಮಗೆ ಬೇಕಾದವರಿಗೆ ಓಟ್ ಹಾಕಿ ಆರಿಸಿ ಬೇಡವಾದವರನ್ನು ಸೇವೆ ಮಾಡೋದನ್ನ ಕಲಿ ಅಂತ ಮನೆಯಲ್ಲಿ ಕೂಡಿಸ್ತಾರೆ. ಹಾಗೆ ಕೂತ್ಕೊಂಡವರು ಜನರ ಮುಂದೆ ಹೇಗಿರ್ಬೇಕು ಅನ್ನೋದನ್ನ ಕಲಿಯದಿದ್ರೆ ಜನರು ಪದೇ ಪದೇ ಮನೆಯಲ್ಲೇ ಕೂಡಿಸ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರೋದು ಕೂಡ ಈಗ ಇದೆ. ಅವರು ಇನ್ನೂ ಕೂಡ ಅಧಿಕಾರದಲ್ಲೇ ಇದ್ದೀವಿ ಅಂತ ಭಾವಿಸಿದಂತಿದೆ. ಅದಕ್ಕೆ ಜನರೆದುರಿಗೆ ತಮಗೆ ತೋಚಿದ್ದನ್ನ ಹೇಳ್ತಿರ್ತಾರೆ. ಪಕ್ಷದ ನಾಯಕ ರಾಹುಲ್ ಗಾಂಧಿ ಪದೇ ಪದೇ ಈ ಎಡವಟ್ಟನ್ನ ಮಾಡ್ಕೊಳ್ತಿದ್ರು. ಆದ್ರೆ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸರದಿ ಕೇರಳದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಮಾತಾಡ್ತಾ ಮೋದಿ ಮತ್ತು ವಿಜಯನ್ ಅಂತವರು ಗುಜರಾತ್, ಮಧ್ಯಪ್ರದೇಶದಂತ ರಾಜ್ಯಗಳಲ್ಲಿ ಅವಿದ್ಯಾವಂತರನ್ನು ಯಾಮರಿಸಬಹುದು, ಆದ್ರೆ ಕೇರಳ ಸುಶಿಕ್ಷಿತರ ರಾಜ್ಯ, ಇಲ್ಲಿ ನೀವು ಯಾರನ್ನು ಯಾಮರಿಸಕ್ ಆಗೋದಿಲ್ಲ ಅಂತ ಹೇಳಿ ಉತ್ತರದ ರಾಜ್ಯಗಳಲ್ಲಿರೋರನ್ನೆಲ್ಲ ಅವಿದ್ಯಾವಂತರು ಅನ್ನೋ ತಕ್ಕಡಿ ಹಾಕಿ ತೂಗಿದ್ದಾರೆ. ಇಷ್ಟೇ ಆಗಿದ್ರೆ ಬಹುಶಃ ನಾನು ಈ ವಿಡಿಯೋನ ಮಾಡ್ತಿರ್ಲಿಲ್ವೇನೋ. ವಿಷಯ ಇನ್ನೂ ಇದೆ. ಅಸ್ಸಾಂನಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಮಾತಾಡ್ತಾ ಅವರು ಮತ್ತೊಂದು ವಿವಾದವನ್ನ ಮೈಮೇಲೆ ಹೇಳ್ಕೊಂಡಿದ್ದಾರೆ. ಅಲ್ಲಿ ನೆರೆದಿದ್ದ ಮುಸ್ಲಿಮರನ್ನ ಉದ್ದೇಶಿಸಿ ಮಾತಾಡ್ತಾ, ಈ ಬಿಜೆಪಿ RSS ವಿಶ್ವಸರ್ಪ ಇದ್ದ ಹಾಗೆ ನೀವು ನಮಾಜ್ ಮಾಡುವಾಗ ಹಾವು ಬಂದ್ರೆ ಹೇಗೆ ಮೊದಲು ಎದ್ದು ಓಡಿಸ್ತೀರೋ ಹಾಗೆ ಈ ಬಿಜೆಪಿ RSS ಅನ್ನು ಕೂಡ ಹೊಡೆದು ಹಾಕಬೇಕು ಅಂತ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಅಲ್ಲ, ದೇಶದ ಒಂದು ಪುರಾತನ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಅವರಿಗೆ ಈ ಮಾತುಗಳನ್ನ ಆಡೋದಕ್ಕೆ ಹೇಗಾದ್ರೂ ಮನಸ್ಸು ಬಂತು? ನೋಡೋದಕ್ಕೆ ದೊಡ್ಡವರು. ರಾಜಕೀಯ ಭಾಷಣಗಳು ಸಂವಿಧಾನದ ಚೌಕಟ್ಟಿನಲ್ಲಿರಬೇಕು, ಸಭ್ಯವಾಗಿರಬೇಕು, ಆಡುವ ನಾಲ್ಗೆ ಹಿಡಿತದಲ್ಲಿರಬೇಕು, ಬುದ್ಧಿ ಸ್ಥಿಮಿತದಲ್ಲಿರಬೇಕು. ಆದ್ರೆ ನಿನ್ನೆ ದೊಡ್ಡ ಖರ್ಗೆ ಅವರು ಆಡಿದ್ದ ಮಾತುಗಳನ್ನ ಗಮನಿಸಿದ್ರೆ ನನಗಾಗ ಅನ್ನಿಸ್ಲಿಲ್ಲ. ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಜನರಿಂದಲೇ ಆಯ್ಕೆಯಾಗಿ ಅಧಿಕಾರದಲ್ಲಿದೆ. ಅಂತ ಪಕ್ಷವನ್ನ ನೀವು ಹೊಡೆದಾಕಬೇಕು, ತೊಡೆದಾಕಬೇಕು ಅಂದ್ರೆ ಜನರಿಗೆ ಯಾವ ಸಂದೇಶವನ್ನ ಕೊಡ್ತಿದ್ದೀರಿ? ಕರ್ನಾಟಕದಲ್ಲಿ ಹಿಂದುತ್ವದ ಭಾಷಣಕಾರರಿಗೆ ಅಂಜಿ ಕೋಮುದ್ವೇಷದ ಬಿಲ್ನ ತರೋದಕ್ಕೆ ಹೊರಟಿರೋ ಸಿದ್ದರಾಮಯ್ಯ, ಶಿವಕುಮಾರ್ ಅವರಿಗೆ ಇದು ದ್ವೇಷ ಭಾಷಣ ಅನ್ನಿಸ್ತಿಲ್ವಾ? ಇದು ದ್ವೇಷ ಭಾಷಣ ಅಲ್ಲ ಅಂತಾದ್ರೆ ಆ ಪದಕ್ಕೆ ಅರ್ಥನೇ ಇಲ್ಲ. ಹೌದು, ದಶಕಗಳ ಕಾಲ ದೇಶವನ್ನು ಆಳಿದ ಕಾಂಗ್ರೆಸ್ ಪಕ್ಷ ಸತತವಾಗಿ 3 ಲೋಕಸಭಾ ಚುನಾವಣೆಗಳನ್ನ ಸೋತಿದೆ, ಹತಾಶೆಯಾಗಿದೆ. ಸಹಜವಾಗಿ ಫ್ರಸ್ಟ್ರೇಷನ್ ಇದ್ದೇ ಇರುತ್ತದೆ. ಇನ್ನು ಎಲ್ಲಿಯವರೆಗೂ ಹೀಗೆ ವಿರೋಧ ಪಕ್ಷದಲ್ಲಿರಬೇಕು ಅಂತ ಮನಸ್ಸು ಪದೇ ಪದೇ ಹಲ್ಲು ಕಚ್ಚಬೇಕು ಅನಿಸುತ್ತದೆ. ಆದರೆ ಆ ಸಿಟ್ಟನ್ನ ಹೀಗೆ ಸಾರ್ವಜನಿಕ ಸಭೆಯಲ್ಲಿ ವ್ಯಕ್ತಪಡಿಸಿದರೆ ಕಾನೂನಿನ ಬಾಗಿಲು ತೆಗೆದುಕೊಳ್ಳುತ್ತದೆ. ರಾಜಕೀಯ ಅಂದ ಮೇಲೆ ತಾಳ್ಮೆ ಬಹಳ ಮುಖ್ಯವಾಗುತ್ತದೆ. ಜೀವನ ಪರ್ಯಂತ ಅಧಿಕಾರದಲ್ಲೇ ಇರೋದಕ್ಕಾಗೋದಿಲ್ಲ. ಖರ್ಗೆ ಅಂತ ಪಳಗಿದ ರಾಜಕಾರಣಿಗಳಿಗೆ ಇವನ್ನೆಲ್ಲ ಬಿಡಿಸಿ ಹೇಳುವ ಅಗತ್ಯ ಇಲ್ಲ. ಆದರೆ ಬಿಜೆಪಿ ಮತ್ತು ಪ್ರಪಂಚದ ಅತಿದೊಡ್ಡ ಸಂಘಟನೆಯಾಗಿರುವ RSS ದೇಶದ ಜನರು ಮೆಚ್ಚಿಕೊಂಡಿರುವ, ಒಪ್ಪಿಕೊಂಡಿರುವ ಪಕ್ಷ ಮತ್ತು ಸಂಘಟನೆ. ಹಾಗಾಗಿ ನೀವು ಒಂದು ಕೋಮನ್ನ ಓಲೈಸೋದಕ್ಕೋಸ್ಕರ ಆ ಸಂಘಟನೆ, ಪಕ್ಷಗಳನ್ನ ಎಷ್ಟೇ ಬೈದಾಡ್ಕೊಂಡು ಓಡಾಡಿದ್ರು ಸಫಲ ಆಗೋದಿಲ್ಲ. ಯಾಕಂದ್ರೆ ಜನರು ಬುದ್ಧಿವಂತರಾಗಿದ್ದಾರೆ. ನೀವು ಹೇಳಿದ್ದನ್ನ ಕೇಳಿ ಕಣ್ಣು ಮುಚ್ಚಿಕೊಂಡು ಒಪ್ಪಿಕೊಂಡು ನಂಬೋದಕ್ಕೆ ಆ ಸಮುದಾಯವನ್ನ ಮಾತ್ರ ನೋಡಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.